ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಂಐ ವಿರುದ್ಧ ಆರ್ಸಿಬಿ ಅದ್ಭುತವಾದ ಜಯ ಗಳಿಸಿದೆ. ಆಲ್ಸೋ ಪ್ರೆಸ್ ಕಾನ್ಫರೆನ್ಸ್ ಗೆ ಬಂದ ಕುರ್ನಾಲ್ ಪಾಂಡ್ಯ ಅವರು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಆಘಾತಕಾರಿ ಹೇಳಿಕೆ ಕೊಟ್ಟಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ಒಳ್ಳೆ ಸ್ಟಾರ್ಟ್ ನ ತಂದುಕೊಟ್ಟಿತ್ತು. ಟಾಪ್ ಆರ್ಡರ್ ನಲ್ಲಿ ಬಂದಂತ ಫಿಲಿಪ್ ಸಾಲ್ಟ್ ಅವರು 4 ರನ್ ಕಲಾಯಕ್ಕೆ ಟ್ರೆಂಟ್ ಬೋಲ್ಟ್ ಅವರಿಗೆ ಹೊರಟಾದ್ರು. ಇನ್ನು ವಿರಾಟ್ ಕೊಹ್ಲಿ ಅವರಿಂದ ಅದ್ಭುತವಾದ ಇನ್ನಿಂಗ್ಸ್ ಬಂತು. ಆಡಿದಂತ 42 ಬಾಲ್ಗಳಲ್ಲಿ 67 ರನ್ ಕಲಾಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಹೊರಟಾದ್ರು. ಇನ್ನು ಪಡಿಕಲ್ ಅವರು ಆಡಿದಂತ 22 ಬಾಲ್ಗಳಲ್ಲಿ 37 ರನ್ ಕಲಾಯಕ್ಕೆ ವಿಘ್ನೇಶ್ ಪುತ್ತೂರ್ ಅವರಿಗೆ ಹೊರಟಾದ್ರು. ಇನ್ನು ಪಟಿದಾರ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 32 ಬಾಲ್ಗಳಲ್ಲಿ 64 ರನ್ ಕಲಾಯಕ್ಕೆ ಟ್ರೆಂಟ್ ಬೋಲ್ಟ್ ಅವರಿಗೆ ಹೊರಟಾದ್ರು. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡಿದಂತ 2 ಬಾಲ್ಗಳಲ್ಲಿ 0 ಹೊಡೆದು ಹಾರ್ದಿಕ್ ಪಾಂಡ್ಯ ಅವರಿಗೆ ಹೊರಟಾದ್ರು. ಇನ್ನು ಜಿತೇಶ್ ಶರ್ಮಾ ಅವರಿಂದ ಒಳ್ಳೆ ಇನ್ನಿಂಗ್ಸ್ ಬಂತು. ಆಡಿದಂತ 19 ಬಾಲ್ಗಳಲ್ಲಿ 40 ರನ್ ಕಲಾಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಟೀಮ್ ಡೇವಿಡ್ ಅವರು ಕೂಡ ಆಡಿದಂತ 1 ಬಾಲ್ಗಳಲ್ಲಿ 1 ರನ್ ಕಲಾಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಆರ್ಸಿಬಿ 20 ಓವರ್ಗಳಲ್ಲಿ 221 ರನ್ ಕಲಾಯಕ್ಕೆ 5 ವಿಕೆಟ್ ಕಳೆದುಕೊಂಡು ಎಂಐಗೆ 222 ರನ್ ಟಾರ್ಗೆಟ್ ಕೊಟ್ಟಿತ್ತು. ಆಲ್ಸೋ ಎರಡನೇ ಇನ್ನಿಂಗ್ಸ್ ನಲ್ಲಿ ಆರ್ಸಿಬಿ ಬೌಲಿಂಗ್ ಗೆ ಎಂಐ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು. ಟಾಪ್ ಆರ್ಡರ್ ನಲ್ಲಿ ಬಂದಂತ ರೋಹಿತ್ ಶರ್ಮಾ ಅವರು ಆಡಿದಂತ 9 ಬಾಲ್ಗಳಲ್ಲಿ 17 ರನ್ ಕಲಾಯಕ್ಕೆ ಯಶ್ ದಯಾಳ್ ಅವರಿಗೆ ಹೊರಟಾದ್ರು. ಇನ್ನು ರಿಕಲ್ಟನ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 17 ರನ್ ಕಲಾಯಕ್ಕೆ ಜೋಸ್ ಹೆಜಲ್ವುಡ್ ಅವರಿಗೆ ಹೊರಟಾದ್ರು. ವಿಲ್ ಜಾಕ್ಸ್ ಅವರು ಆಡಿದಂತ 18 ಬಾಲ್ಗಳಲ್ಲಿ 22 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡ್ಯ ಅವರಿಗೆ ಹೊರಟಾದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಆಡಿದಂತ 26 ಬಾಲ್ಗಳಲ್ಲಿ 28 ರನ್ ಕಲಾಯಕ್ಕೆ ಯಶ್ ದಯಾಳ್ ಅವರಿಗೆ ಹೊರಟಾದ್ರು. ತಿಲಕ್ ವರ್ಮಾ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 29 ಬಾಲ್ಗಳಲ್ಲಿ 56 ರನ್ ಕಲಾಯಕ್ಕೆ ಭುವನೇಶ್ವರ್ ಕುಮಾರ್ ಅವರಿಗೆ ಹೊರಟಾದ್ರು. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಹಾರ್ದಿಕ್ ಪಾಂಡ್ಯ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 15 ಬಾಲ್ಗಳಲ್ಲಿ 42 ರನ್ ಕಲಾಯಕ್ಕೆ ಜೋಸ್ ಹೆಜಲ್ವುಡ್ ಅವರಿಗೆ ಹೊರಟಾದ್ರು. ಒಳ್ಳೆ ಇನ್ನಿಂಗ್ಸ್ ಬಂತು ಲಾಸ್ಟ್ ಮೂಮೆಂಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನಿಂದ. ಇನ್ನು ನಮನ್ ಧೀರ್ ಅವರು ಆಡಿದಂತ 6 ಬಾಲ್ಗಳಲ್ಲಿ 11 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡ್ಯ ಅವರಿಗೆ ಹೊರಟಾದ್ರು. ಮಿಚೆಲ್ ಸಾಂಟ್ನರ್ ಅವರು ಕೂಡ 8 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡ್ಯ ಅವರಿಗೆ ಹೊರಟಾದ್ರು. ಕುರ್ನಾಲ್ ಪಾಂಡ್ಯ ಅವರು ಕೂಡ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ದೀಪಕ್ ಚಹರ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು 0 ಹೊಡೆದು ಹೊರಟಾದ್ರು. ಅದು ಕೂಡ ಕುರ್ನಾಲ್ ಪಾಂಡ್ಯ ಅವರಿಗೆ ವಿಕೆಟ್ ಬಿತ್ತು. ಬೋಲ್ಟ್ ಅವರು 1 ರನ್ ಕಲಾಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಬುಮ್ರಾ ಅವರು ಕೂಡ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಎಂಐ ವಿರುದ್ಧ ಆರ್ಸಿಬಿ ಅದ್ಭುತವಾದ ಜಯ ಗಳಿಸಿದೆ. ಪ್ರೆಸ್ ಕಾನ್ಫರೆನ್ಸ್ ಗೆ ಬಂದ ಕುರ್ನಾಲ್ ಪಾಂಡ್ಯ ಅವರು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೀಗೆ ಹೇಳಿದ್ದಾರೆ ನೋಡಿ. ಮೊದಲನೇದಾಗಿ ಈ ಗೆಲುವಿನಿಂದ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ನನ್ನ ತಮ್ಮ ಹಾರ್ದಿಕ್ ಸ್ಟೇಡಿಯಂ ನಲ್ಲಿ ನನಗೆ ಡಿಕ್ಕಿ ಹೊಡೆದ. 15ನೇ ಓವರ್ ನಲ್ಲಿ ಹಾರ್ದಿಕ್ 2 ಸಿಕ್ಸ್ ಹೊಡೆದು ನನ್ನನ್ನು ತಮಾಷೆಯಿಂದ ನೋಡಿದ. ನನ್ನ ತಮ್ಮ ಹಾರ್ದಿಕ್ ಸೂಪರ್ ಆಗಿ ಆಡಿದ ಅಂತ ಕುರ್ನಾಲ್ ಪಾಂಡ್ಯ ಅವರು ಹೇಳಿದ್ದಾರೆ. ಕುರ್ನಾಲ್ ಪಾಂಡ್ಯ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.